30 ವರ್ಷ ಆಗಿದೆಯಪ್ಪ, 40 ವರ್ಷ ಆಗೋಗಿದೆಯಪ್ಪ, ನಾನು ಏನೂ ಹೂಡಿಕೆ ಮಾಡಿಲ್ಲ, ನನ್ನ ಒಟ್ಟು ಹೂಡಿಕೆ ಮೊತ್ತ ಶೂನ್ಯ ಅಂತ ತಗೊಂಡ್ರು ನಾಳೆಯಿಂದನೇ ಹೂಡಿಕೆ ಮಾಡ್ಬೇಕಂದ್ರೆ ಹೂಡಿಕೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಅಲ್ಲ. ಫಸ್ಟ್ ಪ್ರಯಾರಿಟಿ ರಿಸ್ಕ್ ಪ್ಲಾನಿಂಗ್. ಏನಪ್ಪಾ ಅದು ರಿಸ್ಕ್ ಪ್ಲಾನಿಂಗ್ ಅಂದ್ರೆ, ಮೊದಲು ಯಾವುದೇ ವ್ಯಕ್ತಿ ತೆಗೆದುಕೊಳ್ಬೇಕಾಗಿರುವಂತ ಪ್ರೈಮರಿ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವ್ದೋ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 12 ಲಕ್ಷ, ವರ್ಷದಲ್ಲಿ ಇಬ್ರು ಮನೆಯಲ್ಲಿ ಡೆಂಗ್ಯೂ ಅಂತ ಸೀರಿಯಸ್ ಇಲ್ನೆಸ್ಗೆ ಒಳಗಾದ್ರು ಅಂತ ಇಟ್ಕೊಳ್ಳಿ, 6 ಲಕ್ಷ ಅಲ್ಲೇ ಹೊರಟೋಯ್ತು ಅಂತ ಇಟ್ಕೊಳ್ಳಿ. 12 ಲಕ್ಷ ರೂಪಾಯಿ ದುಡಿಯೋನಿಗೆ ಅರ್ಧ ಇನ್ಕಮ್ ಆಸ್ಪತ್ರೆಯಲ್ಲಿ ಹೋಗಿ ಕೂತ್ಕೊಂಡು, ಇನ್ನೊಬ್ರು ಹುಷಾರ್ ತಪ್ಪಿಟ್ರಂತೂ ಆ ವರ್ಷ ಮುಗಿದೇ ಹೋಯ್ತು, ಅವನ ಎಲ್ಲ ದುಡಿಮೆ ಆಸ್ಪತ್ರೆ ಪಾಲ. ಸೊ ಈ ಕಾರಣಕ್ಕೆ ದುಡ್ದಿದ್ದ ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಇನ್ಶೂರೆನ್ಸ್ ಕಟ್ಟಿದ್ರೆ ಬದುಕು ಸುರಕ್ಷಿತವಾಗಿರುತ್ತೆ. ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ದುಡ್ಡನ್ನ ತೆಗೆದುಕೊಂಡು ನಾವು ನೆಮ್ಮದಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಈ ಆರೋಗ್ಯ ಸಮಸ್ಯೆಗಳು, ಆರೋಗ್ಯ ಅಡೆತಡೆಗಳು ಬರಬಾರ್ದು. ಆರೋಗ್ಯ ಅಡೆತಡೆಗಳು ಬಂದಾಗ ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಹಾಕೋ ದುಡ್ಡು ಈ ಕಡೆ ಆಸ್ಪತ್ರೆಗೆ ಹೋಗ್ತೀವಿ.